ಮೈ ಯೂಟ್ಯೂಬ್ ಚಾನಲ್ ಇದು ರಶ್ಮಿಸ್ ವ್ಲಾಗ್ಸ್. ಇವತ್ತಿನ ದಿನ ನಾವೆಲ್ಲ ಹೋಗ್ತಿದ್ದೀವಿ ಅಂದರೆ ನಮ್ಮ ಲೇಔಟಲ್ಲೇ ಒಬ್ಬರು ಲಾಸ್ಟ್ ಇಯರ್ ಇವಳಿಗೆ ನನ್ನ ಮಗಳಿಗೆ ಟ್ಯೂಷನ್ ಮಾಡ್ತಾಯಿದ್ರು. ಅವ್ರ ಮನೇಲಿ ಒಂದು ಪೂಜೆ ಇದೆ, ಹೋಮ ಇದೆ. ಇದು ಹೋಮ ಐತಿ ಗೊತ್ತು, ಸತ್ಯನ ಪೂಜೆ ಇದೆ ಪೂಜೆ ಇದೆ. ಪೂಜೆಗೆ ಹೋಗ್ತಾಯಿದ್ವಿ. ಪಾಪ ಆಂಟಿ ಬೇಗ ಬರ್ರಿ ಅಂತ ಹೇಳಿದ್ರು. ಈ ಹುಡುಗಿ ದಿವಸದಿಂದ ನನಗೆ ಏನು ಮಾಡ್ಕೊಳಕ್ಕೂ ಆಗೋಲ್ಲ, ಬೇಗ ತುಂಬ ಟೈಮ್ ಆಗೋಯ್ತು. ಇವಳ ಬಗ್ಗೆ ನಾನೇನು ಹೇಳಂಗೆ ಇಲ್ಲ, ಬೈತಾ ಇರ್ತಾಳೆ. ಇವಾಗ ಇನ್ನೊಂದು ವಿಚಾರ ಏನಂತ ಹೇಳೋದಂದರೆ, ನಾನು ಲಾಸ್ಟ್ 1 ಮಂತ್ ಬ್ಯಾಕ್ ನಾನು ವಾಟರ್ ಪಾರ್ಕಿಗೆ ಅಂತ ಹೋಗಿದ್ದೆ. ಆವಾಗ ನನ್ನ ಫೇಸ್ ಸಖತ್ ಅಂದರೆ ಸಖತ್ ಟ್ಯಾನ್ ಆಗಿಬಿಟ್ಟಿತ್ತು. ನಾನೊಂದು ಒಂದು ಚಾಲೆಂಜ್ ಕೊಟ್ಟಿದ್ದೆ ನಿಮಗೆ. ನಾನು ಸ್ವಲ್ಪ ಬ್ರೈಟಾಗಿ ಕಾಣೋದು ನಾನು ಮಾಡ್ಕೊತೀನಿ. ನಾನು ಏನು ಫೇಸ್ಗೆ ನಾನು ಯಾವುದಾದ್ರು ಅಪ್ಲೈ ಮಾಡ್ತೀನಿ, ಅದನ್ನು ನೀವು ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಲಾಸ್ಟ್ ಒಂದು ವಿಡಿಯೋ ಟಿಪ್ಸ್ ಹಾಕಿದ್ದೆ. ನಾನು ನಮ್ಮ ಊರಲ್ಲಿ ನಾನು ವಿಡಿಯೋ ಮಾಡಿ ಹಾಕಿದ್ದೆ 1 ಮಂತ್ ಬ್ಯಾಕಿಂದು. ನೋಡೋದಾದರೂ ನೋಡಿ. ಯಾಕಂದರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅಷ್ಟು ಟ್ಯಾನ್ ಆಗೋಗಿತ್ತು ನನ್ನ ಫೇಸ್. ಇವಾಗ ನೋಡಿ 1 ಮಂತ್ ಒಳಗೇ ನಾನು ನನ್ನ ಫೇಸ್ ಯಾವ ರೀತಿಯಲ್ಲಿ ನಾನು ಹೇಗೆ ತೊಗೊಂಡಿದ್ದೀನಿ ಅಂತೇಳ್ಬಿಟ್ಟು ನಿಮಗೆ ಕಾಣ್ತಾ ಇರ್ಬೋದು. ಅದಕ್ಕೆ ಹೇಳಿದ್ದು, ನಾನು ಹೇಳೋ ಬ್ಯೂಟಿ ಟಿಪ್ಸ್ ನೀವು ಯೂಸ್ ಮಾಡಿಕೊಂಡ್ರೆ ನಿಮಗೂ ಅನುಕೂಲ ಆಗುತ್ತೆ ಅಂತಲೇ ನಾನು ಹೇಳ್ತಾ ಇರೋದು. ಓಕೆ ಫ್ರೆಂಡ್ಸ್, ಇಷ್ಟ ಆಗಿತ್ತು. ಇಷ್ಟು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಈಗ ನಾವು ಪೂಜೆಗೆ ಹೊರಡ್ತಾ ಇದ್ದೀವಿ. ನನ್ನ ಮಗಳ ಔಟ್ಫಿಟ್ ನಾನು ತೋರಿಸ್ತೀನಿ, ಬನ್ನಿ. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದ್ದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದ್ದೀನಿ, ನನಗೆ ಆಗ್ತಾ ಇಲ್ಲ. ಮುದ್ದು ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ನನ್ನ ಮುದ್ದು ಇವತ್ತು ಬೇಜಾರು ಮಾಡ್ಕೊಂಡಿದ್ದಾಳೆ. ಏನಕ್ಕೆ ಅಂದರೆ, ಅವಳಿಗೆ ಫ್ರಾಕ್ ಅಂದರೆ ಆಗಲ್ಲ, ಪ್ಯಾಂಟ್ ಶರ್ಟ್ ಇಷ್ಟ ಆಗುತ್ತೆ. ಅವಳ ಬಗ್ಗೆ ನಾನು ಏನನ್ನೂ ಹೇಳ್ಕೊಂಡ್ಬಾರ್ದು. ಅವಳಿಗೆ ಸಿಟ್ಟು ಬರುತ್ತವಳು ನೋಡಿ, ಸಿಟ್ಟು ಮಾಡ್ಕೊಂಡು ಕೂತಿದ್ದಾಳೆ. ಅದಕ್ಕೆ ಅವಳ ಬಗ್ಗೆ ಏನೂ ಹೇಳ್ಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಆದರೆ ನಾನು ಇವಾಗ ಹೇಳ್ತಾ ಇದ್ದೀನಿ, ಕೋಪ ಮಾಡ್ಕೊಂಡಿದ್ದಾಳೆ. ಅವಳಿಗೆ ಫ್ರಾಕ್ ಅಂದರೆ ಆಗಲ್ಲ, ಅದು ಬೇರೆ ಏನೋ ಚುಚ್ಚತ್ತೆ ಮಾಡತ್ತೆ ಅಂತೆಲ್ಲ ಹೇಳ್ತಾ ಇದ್ಲು. ಆದರೆ ನಾನು ಫೋರ್ಸ್ ಮಾಡಿಬಿಟ್ಟೆ ಹಾಕ್ಸಿದ್ದೀನಿ ಫ್ರಾಕ್ನ. ಫ್ರಾಕ್ ಹಾಕೋದೇ ಇಲ್ಲ ಅವಳು, ಅದಕ್ಕೋಸ್ಕರ ಇವತ್ತು ಫೋರ್ಸ್ ಮಾಡಿ ಹಾಕ್ಸಿದ್ದೀನಿ. ಬನ್ನಿ ಹೋಗುವ. ಆಂಟಿ ಮನೆ ಹತ್ರ ಬಂದಿದ್ದೀವಿ ಇವಾಗ. ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ, ಪೂಜೆ ಎಲ್ಲ ಮುಗ್ದಿದೆ ಅನ್ಕೊತೀನಿ. ಮೇಲೆ ಹೋಗ್ಬೇಕು ಇವಾಗ. ಮೇಲಿಂದ ಲೈಟಿಂಗ್ಸ್ ಹಾಕಿದ್ದಾರೆ, ರಾತ್ರಿ ಹೊತ್ತು ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ ಇಲ್ಲಿ. ಬನ್ನಿ ಹೋಗುವ ಮೇಲೆ. ಸಮರ್ಪಯಾಮಿ ಇಂದಿರಾ ರಮಣ ಗೋವಿಂದ ಗೋವಿಂದ. ಅಲ್ಲೇ ಕೂತಲ್ಲೇ ತಗೊಂಡ್ಬಿಡಿ ಎಲ್ಲರ ಆರ್ತಿಯನ್ನ. ತಟ್ಟೆನ ನಿಧಾನವಾಗಿ ಕದಲಿಸಬೇಕು. ಈ ಪಂಚಾಮೃತ ಕದಲಿಸಿ ಇಬ್ಬರು ಸೇರಿ, ಗಂಡ ಹೆಂಡತಿ ಸೇರಿ. ಯಜ್ಞೇನ ಯಜ್ಞಮಯಂ ಚಿದಾನಂದಂ ಸುತ್ಮಹೀ ಯಜ್ಞೇನ ಯಜ್ಞಮಯಂ ದೇವಾಃ ಸ್ಥಾನಧರ್ಮಾಣಿ ಪ್ರಥಮಾನ್ಯಾಸಂ ದೇಹನಾಕಂ ಮಹಿಮಾನಸ್ಯ ಚ ಇಮೈತಿ ಯತ್ರ ಪೂರ್ವೇ ಸಾ. ಕೆಳಗಡೆ ತಳಭಾಗವನ್ನು ನೋಡಿ. ಯತ್ರ ಪೂರ್ವೇ ಸಾಭ್ಯಾಸಂ ದೇವಾಃ. ದೇವರ ಪಾದ ಕೆಳಗಿರುತ್ತೆ, ಕೆಳಗಡೆ ಭಾಗ ದರ್ಶನ ಮಾಡೋದು. ಇದರಲ್ಲಿ ಪಂಚಾಮೃತ ಒಳಗಡೆ ಕಳಿಸ್ತೀವಿ. ಸಾಕು ಕುಡಿ ಕುಡಿ. ಬರ್ಸಿ ಕೊಡಿ ವಿಗ್ರಹನ. ಬೇಡ पूजयामि ओम सत्यकामन पार्श्व पूजयामि ओम सत्यष्टान मापुत्रदेशं पूजयामि सत्यपाराणां पूजयामि सत्यादि नयनाय नमः आदिकं पूजयामि सत्यादि देवाय पूजयामि लक्ष्मीकान्त सत्यनारायण स्वामिने नमो नमः तथा पत्र पूजां च करिष्ये पत्र पूजितं मास्तु पत्र पूजन ಮಾಡಿ ಪತ್ರ ಪೂಜೆ ಒಂದೊಂದಾಗಿ ಸಾಧನ ಸಮರ್ಪಣೆ ಮಾಡಿ ಹೂವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ. ಹೂವಿನಿಂದ ಪೂಜೆ ಮಾಡಿ ಒಂದೊಂದು ಹೂವನ್ನು ಭಗವಂತನಿಗೆ ಅಕ್ಷತೆಗಳಿಗೆ ಬರೀ ಪತ್ರಗಳಲ್ಲಿ ನದಿ ತೀರಗಳಲ್ಲಿ ಯಾತಕ್ಕಾಗಿ ಕಷ್ಟ ಬಂದಿತ್ತು ಅಂತ ಹೇಳಿ ಕಷ್ಟಕ್ಕಾಗಿ ಪರಿಹಾರವನ್ನು ತರುತ್ತಾನೆ. ಆದರೆ ಅವರಿಗೆ ಆ ಪರಿಹಾರ ಸಿಗದ ಕಾರಣದಿಂದ ನಾನು ಅರಣ್ಯಕ್ಕೆ ಹೋಗಿ ಅರಣ್ಯದಂತಹ ಪ್ರಾಣಿಗಳಿಗೆ ನಾನು ಆಹಾರವಾಗುತ್ತೆ ಅಂತ ಹೇಳಿ ಅರಣ್ಯಕ್ಕೆ ಪ್ರವೇಶವನ್ನು ಆಗ
ಅರಣ್ಯದಲ್ಲಿ ಪ್ರವೇಶ ಮಾಡಿದ ನಂತರದಲ್ಲಿ ಅವನಿಗೆ ಜ್ಞಾನೋದಯವಾಗುತ್ತದೆ. ಆ ದಿವಸ ನಾನು ಆ ಸತ್ಯನಾರಾಯಣ ಸ್ವಾಮಿ ಪೂಜೆನ ತಿರಸ್ಕಾರ ಮಾಡಿದ್ದೆ, ಆದರೆ ನನಗೆ ಇಲ್ಲಿ ಕಷ್ಟ ಉಂಟಾಗಿದೆ ಅಂತೇಳಿ ಆದರೂ ಕೂಡ ಅದೇ ದಿವಸ ಆ ಅರಣ್ಯದಂತಹ ವಟವೃಕ್ಷ ಬಳಿ ಹೋಗುತ್ತಾನೆ. ಅಲ್ಲಿ ಗೋಪಾಲಕರು ಸೇರಿಕೊಂಡು ಪೂಜೆ ಮಾಡುತ್ತಿರುತ್ತಾರೆ. ಅದನ್ನು ಕಂಡು ಅಲ್ಲೇ ಇದ್ದಂತಹ ಸ್ವಾಹ, ನಾರಿಕೇಳ, ಕದಳಿ ಫಲ, ಅಮೃತ ಫಲ, ದಾಳಿಂಬ ಫಲ, ಶಂಕರಾನಂದ, ಸಪಾದ ವೃಕ್ಷ, ನೀವಿದಯಾಮಿ ಸ್ವಾಹ. ಫುಲ್ ತೆಗೆ ಆ ಕಡೆ ರೈಟ್ ಅಂತ ತೆಗೆ. ಇಲ್ಲೇ ಕೆಳಗಿದಲ್ಲ ಮೊದಲೇ ಯಾರು ಹಳ್ಳಿಗೆ ಗಣೇಶ ಇವರು ನನ್ನ ಮಗಳದು ಟ್ಯೂಷನ್ ಟೀಚರ್ ಆಗಿದ್ದರು. ಇವಾಗ ಮಾಡ್ತಿಲ್ಲ, ಅವ್ರು ಜಾಬ್ ಮಾಡ್ತಾ ಇದ್ದಾರೆ. ಇವಾಗ ಚೆನ್ನಾಗಿ ಮಾಡ್ತಿದ್ರು ಟ್ಯೂಷನ್. ಅವ್ರನ್ನ ಮಾಡದೇ ಇರೋದೇ ಇವಾಗ ನಮಗೆ ಬರೀ ಫೀಲ್ ಆಗಿಬಿಟ್ಟಿದೆ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಇವಾಗ ನಾನು ಪೂಜೆಗೆಲ್ಲ ಹೋಗ್ಬಿಟ್ಟು ಬಂದಾಯಿತು. ನನಗೆ ಹೇಳಬೇಕು ಅಂತ ಹೇಳಿದ್ರೆ ನನಗೆಲ್ಲಿ ವಿಡಿಯೋ ಮಾಡೋದಕ್ಕೆ ಸರಿ ಆಗಲಿಲ್ಲ. ಯಾಕಂದರೆ ಅವ್ರ ಮನೆಗೆ ನಾನು ನನ್ನ ಮಗಳಿಗೆ ಟ್ಯೂಷನ್ಗೆ ಬಿಡೋ ಟೈಮಿಗೆ ಆ ಟೈಮಲ್ಲಿ ಅಂದರೆ ಲಾಸ್ಟ್ ಇಯರ್ ತನಕ ನನ್ನ ಮಗಳು ಅವ್ರ ಹತ್ರ ಒಂದು 2-3 ಇಯರ್ಸ್ ಟ್ಯೂಷನ್ಗೆ ಹೋಗಿ ಬಂದಳು. ಆ ಟೈಮಿಗೆ ನಾನು ಅವ್ರ ಮನೆಗೆ ಹೋಗಿದ್ದು. ಅದ್ರ ಮೇಲೆ ನಾನು ಅವ್ರ ಮನೆಗೆಲ್ಲ ಹೋಗಿಲ್ಲ. ಮತ್ತು ಏನು ಗೊತ್ತಾ, ಹೋಗಿ ಬಂದು ಮಾಡ್ತಾಯಿದ್ರೆ ಅವ್ರ ಮನೆಗೆ ಒಂದು ಲಾಗ್ ಮಾಡೋಕ್ಕೂ ಒಂದು ನನಗೇನೋ ಒಂಥರ ಸರಿ ಅನಿಸುತ್ತೆ. ಈಗ ಏನಾಯಿತು ಅಂದರೆ ನಾನು ಹೋಗ್ತಿದ್ದಂಗೆ ಹಾಲಲ್ಲೇ ಇಲ್ಲಿ ಎಂಟ್ರೆನ್ಸಲ್ಲೇ ಅವ್ರ ಪೂಜೆಗೆ ಕೂತಿದ್ರು. ಆಂಟಿ ಮತ್ತು ಅಂಕಲ್ ಇಬ್ಬರು ಪೂಜೆ ಕೂತಿದ್ರು. ನಾನು ಹೋಗ್ತಾ ಇದ್ದಂಗೆ ನರ್ವಸ್ ಆಗಿಬಿಟ್ಟೆ. ಯಾಕಂದರೆ ಎಲ್ಲಿ ಕೂರೋದು, ಏನು ಮಾಡೋದು, ನನಗಲ್ಲಿ ಯಾಕೋ ನನಗೆ ಇವತ್ತೇ ಹಂಗಾಗಿದ್ದು. ಯಾಕಂತ ಗೊತ್ತಾಗಿಲ್ಲ. ಓದ್ಗಳೇ ಯಾಕೋ ನನಗೆ ವಿಡಿಯೋ ಮಾಡೋಕ್ಕೆ ಸರಿ ಆಗಲಿಲ್ಲ. ಯಾಕಂದರೆ ಇವರು ಅಂದರೆ ಹೀಗೆ ಎಂಟ್ರೆನ್ಸ್ ಅಂದರೆ ಅಂಕಲ್ ಆಂಟಿ ಈ ಥರ ಪೋಸಲ್ಲಿ ಕೂತಿದ್ರು. ಅಂದರೆ ಬಾಗಿಲಿಗೆ ಮುಖ ಹಾಕೊಂಡ್ಬಿಟ್ಟು ಕೂತಿದ್ರು. ಆವಾಗ ನನಗೆ ವಿಡಿಯೋ ಮಾಡಬೇಕಂತ ಹೇಳಿದರೆ ನಾನು ಅವ್ರ ಬ್ಯಾಕ್ ಸೈಡಲ್ಲಿ ನಾನು ಹೋಗಿದ್ದೆ. ಅಂದರೆ ಆಂಟಿ ಅಂಕಲ್ ಎಲ್ಲಿ ಕೂತಿದ್ರು ಆ ಬ್ಯಾಕ್ ಸೈಡಲ್ಲಿ ಹೋಗಿ ನಾನು
ವಿಡಿಯೋ ಮಾಡ್ದಂಗೆ ಆಯಿತು. ಆ ಟೈಮಲ್ಲಿ ನನಗೆ ವಿಡಿಯೋ ಮಾಡೋದಕ್ಕೆ ನನಗೆ ಸರಿಯಾಗಲಿಲ್ಲ, ಯಾಕಂದರೆ ಆಂಟಿ ಅಂಕಲ್ ಫೇಸ್ ಕಾಣ್ತಿರ್ಲಿಲ್ಲ. ಮತ್ತು ಏನಂದರೆ ಹೋಗ್ತಾ ಇದ್ದಂಗೆ ಅಲ್ಲೆಲ್ಲ ಕೂತ್ಬಿಟ್ಟಿದ್ರು ಜನಗಳು, ತುಂಬ ಜನ ಇದ್ದರು. ಮತ್ತು ಆ ಕಡೆ ಸಂಧಿ ಮುಂದಲ್ಲಿ ಈ ಕಡೆ ಮುಂದೆ ಬಂದುಬಿಟ್ಟು ವಿಡಿಯೋ ಮಾಡೋದಕ್ಕೂ ನನಗೂ ಒಂಥರ ಹಿಂಸೆ ಅನಿಸ್ತು. ಯಾಕಂದರೆ ಅವ್ರಿಗೆ ನೀವು ಸರಿ ಅಂತ ಹೇಳ್ಬಿಟ್ಟು ಹಂಗೆ ಹೇಳಿ ಮುಂದ್ಗಡೆ ಬಂದುಬಿಟ್ಟು ವಿಡಿಯೋ ಮಾಡೋದಕ್ಕೆ ನನಗೆ ಸರಿ ಅನಿಸಿಲ್ಲ. ಯಾಕೋ ಸರಿ ಆಗಲಿಲ್ಲ ಇವತ್ತು ವಿಡಿಯೋ ಮಾಡೋದಕ್ಕೆ. ಏನು ಮಾಡೋಕ್ಕಾಗಲ್ಲ, ಅದಕ್ಕೆ ಎಲ್ಲ ಫುಲ್ಲು ಬ್ಯಾಕ್ ಪೋಸಿಂದಲೇ ನಾನು ವಿಡಿಯೋ ಮಾಡಿಬಿಟ್ಟಿದ್ದೀನಿ. ಬೇಜಾರಾಯ್ತು ನನಗೇನು ಅಂತಾರೆ, ಯಾಕೋ ಇವತ್ತು ಲಾಗ್ ಸರಿಯಾಗಿಲ್ಲಲ್ಲ ಅಂತ ಹೇಳ್ಬಿಟ್ಟು, ಫ್ರಂಟಿನ ತೆಗಿಯೋಕ್ಕೆ ಆಗಿಲ್ಲ, ಬ್ಯಾಕ್ ಪೋಸಿಂದ ನಾನು ತೆಗ್ದಿದ್ದೀನಿ ಅಂತ ಹೇಳ್ಬಿಟ್ಟು ನನಗೆ ಯಾಕೋ ಹಂಗೆ ಅನ್ನಿಸ್ತು. ಮತ್ತು ಆಂಟಿ ಅಂಕಲೆಲ್ಲ ಸಿಕ್ಕಿದ್ರು, ಮತ್ತು ಇಬ್ಬರು ಮಕ್ಕಳು ಸಿಕ್ಕಿದ್ರು, ಮಾತಾಡ್ಸಿದ್ರು, ಚೆನ್ನಾಗಿ ಮಾತಾಡ್ಸಿದ್ರು, ಚೆನ್ನಾಗಿ ಹೋದ್ರು, ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಪೂಜೆ ಎಲ್ಲ ಮುಗೀತು, ಮುಗ್ದು ಕೆಳಗೆ ಬಂದು ಊಟಕ್ಕೆಲ್ಲ ಬಂದ್ವಿ. ನನಗೆ ಸ್ವಲ್ಪ ಗ್ಲಿಮ್ಸ್ ತೊಗೊಂಡಿದ್ದೀನಿ ಅಷ್ಟೇ, ಅವ್ರ ಮನೆಯದು ಪೂಜೆದು ಸ್ವಲ್ಪ ಗ್ಲಿಮ್ಸ್ ತೊಗೊಂಡಿದ್ದೀನಿ, ಜಾಸ್ತಿ ಎಲ್ಲ ತಗೊಳಕ್ಕಾಗಲಿಲ್ಲ. ಯಾಕಂದರೆ ಎಲ್ಲ ಮಧ್ಯೆ ಬರ್ತಾಯಿದ್ರು. ನನಗೆ ಅದೇನಪ್ಪ ನನಗೆ ಇವತ್ತೇಗೋ ನನಗೆ ವ್ಲಾಗ್ ಮಾಡೋಕ್ಕೆ ಸರಿಯಾಗಲಿಲ್ಲ. ನನಗೆ ಎಷ್ಟೇ ಕೈ ಮೇಲೆ ಮಾಡಿಬಿಟ್ಟು ವೀಡಿಯೋ ಮಾಡೋಕ್ಕೆ ಹೋದ್ರೂ ಎಲ್ಲ ಒಬ್ಬೊಬ್ಬರು ಅಡ್ಡ ಬರ್ತಾಯಿದ್ದೆ. ನನಗೆ ಸರಿಯಾಗಲಿಲ್ಲ ಇವತ್ತು, ಯಾಕೋ ನನಗೇ ಅನ್ನಿಸ್ತು ಇವತ್ತು ವ್ಲಾಗ್ ಸರಿ ಆಗಲಿಲ್ಲ ಅಂತ ಹೇಳ್ಬಿಟ್ಟು. ಪಾಪ ಆಂಟಿ ಪಾಪ ಮೊನ್ನೆ ನಾನು ವ್ಲಾಗರ್ ಅಂತ ಆಂಟಿಗೂ ಗೊತ್ತುಂಟು, ಅದಕ್ಕೋಸ್ಕರ ಆಂಟಿ ನಮ್ಮನೆ ಪೂಜೆದು ವ್ಲಾಗ್ ಮಾಡಿ ಆಯಿತು ಅಂತ ಹೇಳ್ಬಿಟ್ಟು ಪಾಪ ಕೇಳ್ಕೊಂಡ್ರೆ ನನಗೆ ಒಂಥರ ಬೇಜಾರಾಯಿತು. ಇವ್ರು ವ್ಲಾಗ್ ಮಾಡೋಕ್ಕೆ ಸರಿಯಾಗಲಿಲ್ಲಲ್ಲ, ಎದುರುಗಡೆಯಿಂದ ತೆಗಿಯೋಕ್ಕೆ ವಿಡಿಯೋ ಮಾಡೋದಕ್ಕೆ ನನಗಾಗಿಲ್ಲ. ಬ್ಯಾಕ್ ಫೋಸಂದೇ ಫುಲ್ಲು ವೀಡಿಯೋನೂ ಬಂದುಬಿಟ್ಟಿದೆ. ಏನು ಮಾಡೋದು. ಮತ್ತು ಮನೆ ಮಾತ್ರ ಚೆನ್ನಾಗಿದೆ. ಮನೆಯದು ನಾನು ಗ್ಲಿಮ್ಸ್ ತಗೊಳ್ಳೋಣ ಅಂತೇಳ್ಬಿಟ್ಟು ಮಾಡಿದೆ, ತೊಗೊಳೋದಕ್ಕೂ ಆಗಲಿಲ್ಲ. ಯಾಕೆ ಆಗಲಿಲ್ಲ ಅಂದರೆ ನಮ್ಮ ಮನೆದಾದರೆ ನಾವು ಫುಲ್ ಮನೆ ನಾನು ತೋರಿಸ್ಬೋದು, ಬೇರೆಯವ್ರ ಮನೆ ಮತ್ತು ಫುಲ್ ಮನೆಯೆಲ್ಲ ನನಗೂ ತೋರಿಸೋದಕ್ಕಾಗಲಿಲ್ಲ, ಸರಿ ಅನಿಸಲ್ಲ ಅದು ಕೂಡ. ಅದಕ್ಕೆ ಫುಲ್ ಮನೆಯೆಲ್ಲ ಏನೂ ತೋರ್ಸೋಕ್ಕೆ ಹೋಗಿಲ್ಲ. ನಾನು ಒಳಗಡೆ ರೂಮ್ ನಾನು ತೋರಿಸ್ಬೋದೈತೆ, ಅದನ್ನೇ ನಾನು ಸರಿಯಾಗಿ ತೋರಿಸ್ಲಿಲ್ಲ. ಒಂದೇ ರೂಮ್ ಒಂದು, ಹಾಲೊಂದು, ಕಿಚನ್ ಒಂದು, ಅಷ್ಟೇ ನಾನು ತೋರಿಸಿರೋದು ಅಷ್ಟೇ. ಮತ್ತು ಇನ್ನೇನು ಕರೆಕ್ಟಾಗಿ ನನ್ನ ರೂಮ್ಗೆ ಯಾವುದನ್ನು ಏನು ತೋರಿಸ್ಲಿಲ್ಲ. ಯಾಕಂದರೆ ನಮ್ಮ ಮನೆ ಆದರೆ ನಾವು ತೋರಿಸ್ಬೋದು, ಬೇರೆಯವ್ರ ಮನೆ ಆದಾಗ ಅದು ನನಗೆ ಯಾಕೋ ಸರಿ ಅನಿಸ್ಲಿಲ್ಲ. ಆ ಥರ ವೀಡಿಯೋ ಮಾಡೋದು ಬೇಡ ಅನ್ನಿಸ್ತು ನನಗೆ. ಅದಕ್ಕೆ ಸ್ವಲ್ಪ ಮಾಡಿಟ್ಟಿದ್ದೀನಿ ಅಷ್ಟೇ, ವೀಡಿಯೋ ಮಾಡಿಟ್ಟಿದ್ದೀನಿ. ಇಷ್ಟೇ ಫ್ರೆಂಡ್ಸ್. ಹಾಗೆ ಊಟ ಮಾತ್ರ ಅಲ್ಟಿಮೇಟ್ ಆಗಿತ್ತಪ್ಪ. ಸಾಂಬಾರು ಮಾತ್ರ ನಿಜವಾಗ್ಲೂ ಆಗಿತ್ತು. ನನಗೆ ಯಾಕೋ ಇವತ್ತು ಹೊಟ್ಟೆನೇ ಹೊಸಿತಿರ್ಲಿಲ್ಲ. ಹೋದ್ಕೂಡಲೇ ನೀರು ಬಾಟಲ್ ಇಟ್ಬಿಟ್ರು, 1/2 ಲೀಟ್ರ್ ಬಾಟಲ್. ಯಾವತ್ತೂ ನಾನು ಊಟ ಕೂತಾಗ ಅಷ್ಟು ನೀರು ಕುಡಿಯೋದೇ ಇಲ್ಲ. ಫಸ್ಟಿಗೆ ಅರ್ಧ ಲೀಟ್ರು ವಾಟರ್ ಬಾಟಲ್ ನಾನು ಫುಲ್ ಖಾಲಿ ಮಾಡಿಬಿಟ್ಟೆ. ಆಮೇಲೆ ಇನ್ನೊಂದು ಬಾಟಲ್ ನಾನು ಪಟ್ಟ ತರಿಸ್ಕೊಂಡು, ಆವಾಗ ಎಲೆಗೆ ಇನ್ನೂ ಏನೂ ಹಾಕಿರಲಿಲ್ಲ. ಯಾಕಂದರೆ ನನಗಲ್ಲಿ ಪೂಜೆ ನಡೆಯೋ ಟೈಮಲ್ಲೇ ನನಗೆ ತುಂಬ ಬಾಯಾರಿಕೆ ಆಗ್ಬಿಟ್ಟಿತ್ತು. ಅದಕ್ಕೋಸ್ಕರ ನಾನು ಅಲ್ಲಿ ತುಂಬ ಬಾಯಾರಿಕೆ ಆಗಿತ್ತು. ನನಗೆ ಕುಡಿಯೋದಕ್ಕೆ ನೀರು ಕೇಳೋಕ್ಕೂ ನನಗೂ ಸರಿಯಾಗಲಿಲ್ಲ. ಅದಕ್ಕೆ ನೋಡುವ ಅಂತ ಹೇಳಿ ಕೆಳಗಡೆ ಬಂದ್ವಿ. ಊಟಕ್ಕೆ ಬಂದವಾಗ ನಾನು ಊಟ ಮಾಡೋ ಟೈಮಲ್ಲಿ ನೀರು ಕುಡಿದೆ. 1/2 ಲೀಟ್ರು ಒಂದೇ ಸತಿ ಖಾಲಿ ಮಾಡಿಬಿಟ್ಟಿದ್ದೀನಿ. ಅಷ್ಟು ನನಗೆ ಬಾಯಾರಿಕೆ ಆಗಿಬಿಟ್ಟಿತ್ತು. ಅದಕ್ಕೇ ನನಗೆ ಊಟ ಚೆನ್ನಾಗಿತ್ತು, ನನಗೆ ಊಟ ಮಾಡೋದಕ್ಕೆ ಆಗಲಿಲ್ಲ. ಯಾಕೆ ಅಂದರೆ ನನಗೆ ನೀರು ಕುಡಿದ ಹೊಟ್ಟೆ ಫುಲ್ ಆಗಿಬಿಟ್ಟಿತ್ತು. ಅಯ್ಯೋ ದೇವ್ರೆ, ನಾನು ಲಾಸ್ಟ್ ಮೂಮೆಂಟಲ್ಲಿ ನನಗೆ ಹೆಂಗೆ ಅನಿಸ್ಬಿಡ್ತು ಅಂದರೆ, ಅಯ್ಯೋ ನಾನು ಅಷ್ಟು ನಾನು ನೀರು ಕುಡಿಬಾರ್ದಿತ್ತು. ಯಾಕಂದರೆ ಊಟ ಚೆನ್ನಾಗಿ ಮಾಡೋದಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ಸಾಂಬಾರು ಆಗಿತ್ತು, ಸಖತ್ತಾಗಿತ್ತು ಆಯಿತಾ. ಸಾಂಬಾರು ಮಾತ್ರ ಅದು ಏನಪ್ಪ ಅಂತ ಆ ಟೇಸ್ಟ್ ನಾನೆಲ್ಲೂ ಕಾಣಲಿಲ್ಲ. ಆ ಥರ ಇತ್ತು ಸಾಂಬಾರು. ಟೇಸ್ಟ್ ಮಾತ್ರ ಸೂಪರಾಗಿತ್ತು. ಅಡುಗೆ ಮಾತ್ರ ಬೆಂಕಿ ಆಯಿತಾ. ನನಗೆ ಅದೇ ಬೇಜಾರಾಯಿತು. ಇವಾಗ ನೀರು ಕುಡಿದ್ಬಿಟ್ನಲ್ಲ, ಊಟ ಮಾಡೋಕ್ಕೆ ಒಂದು ಸ್ಪೇಸ್ ಇಟ್ಕೊಳ್ಬೇಕಿತ್ತು ನಾನು ಹೊಟ್ಟೆ ಒಳಗೆ. ಅದು ಹಂಗಾಗ್ಬಿಡ್ತು. ಇರಲಿ. ಆದರೆ ನನಗೆ ಸೇರಲ್ಲ ಅಂದರೆ ಯಾಕೋ ನನ್ನ ಏರಿಯಲ್ಲಿ ಎಲ್ಲ ಹಾಗಾಗೇ ಬಿಟ್ಟಿದ್ನಲ್ಲ, ಅದಕ್ಕೆ ಇಷ್ಟು ರೈಸ್ ಹಾಕಿದ್ರು, ವೈಟ್ ರೈಸ್ ಫಸ್ಟ್ ಟೈಮ್. ಅದಕ್ಕೆ ಆಮೇಲೆ ಸಾಂಬಾರು ಚೆನ್ನಾಗಿತ್ತಲ್ಲ ಅಂತ ಹೇಳ್ಬಿಟ್ಟು ಇನ್ನೊಂದು ಸತಿ ರೈಸ್ ಹಾಕ್ಕೊಂಡೆ. ನನಗೆ ಅವಾಗ ಒಂದು ಸ್ವಲ್ಪ ತೃಪ್ತಿ ಆಯಿತು. ಅವಾಗೊಂದು ಇಷ್ಟು ಹಾಕಿದ್ರು ರೈಸ್ ಅಷ್ಟೇ. ನನಗೆ ಇವತ್ತು ನಾನು ಹೇಳ್ಕೊತೀನಿ, ಇವತ್ತು ನಂದು ಊಟ ಸರಿಯಾಗಲಿಲ್ಲ. ನಾನು
ಊಟದ ಮನೆಗೆ ಹೋದಾಗಲೆಲ್ಲ ಊಟ ಚೆನ್ನಾಗೇ ಮಾಡ್ತೇನೆ. ಆದರೆ ಇವತ್ತು ಊಟ ಅಷ್ಟು ಸೂಪರಾಗಿತ್ತು, ಆದರೆ ನನಗೆ ಊಟ ಮಾಡೋದಕ್ಕೆ ಆಗಲಿಲ್ಲ, ಅದೊಂದೇ ಬೇಜಾರಾಯಿತು. ಅದು ಯಾರ ಹತ್ರ ಮಾಡಿಸಿದ್ರು ಏನೋ ಗೊತ್ತಿಲ್ಲ, ಅಡುಗೆ ಮಾತ್ರ ಆಗಿತ್ತು. ಅಡುಗೆ ತುಂಬ ಖುಷಿಯಾಯಿತು. ನಾನು ಅದೇ ಹೇಳಿದೆ, ಪಕ್ಕದ ಆಂಟಿ ಇದ್ರು, ನಮ್ಮ ಆಂಟಿ ಇದ್ದರು, ಪರಿಚಯ ಆಂಟಿ ಸಾಂಬಾರು ಹಾಕೊಳ್ರಿ ಆಂಟಿ ಸಖತ್ತಾಗೈತೆ ಅಂದರೆ, ಇಲ್ಲಮ್ಮ ನಾನು ರಸಮ್ ಹಾಕ್ಕೊತೀನಿ ಅಂದರು. ನಾನು ಎಲ್ಲೇ ಹೋದ್ರೂ ನಾನು ಸಾಂಬಾರು ಹಾಕೋಣಲ್ಲ, ನಾನು ರಸಮ್ ಹಾಕ್ಕೊಳೋದು ಅಂದರು. ಒಂದು ಸತಿ ಸಾಂಬಾರು ಟೇಸ್ಟ್ ನೋಡಿರಿ ನೀವು ಅಂದೆ. ನನಗೋಸ್ಕರ ಸಾಂಬಾರು ಹಾಕ್ಕೊಂಡ್ರು. ಚೆನ್ನಾಗಿದೆ ಸಾಂಬಾರು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಆಮೇಲೆ ಇನ್ನೊಂದು ಸರ್ತಿ ರಸಮ್ ಹಾಕ್ಕೊಂಡು ಊಟ ಮಾಡಿದ್ರು. ಅಷ್ಟೇ ಫ್ರೆಂಡ್ಸ್. ಏನೋ ಈ ವಿಡಿಯೋ ಚೆನ್ನಾಗಿ ಬಂದಿಲ್ಲ, ನಾನೇ ಹೇಳ್ತಾ ಇದ್ದೀನಿ, ಅದಕ್ಕೋಸ್ಕರ ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾರು ಬೇಜಾರಾಗೋಕ್ಕೆ ಹೋಗಬೇಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.